ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ. ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ, ಡೆಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಘೋಷಣೆ. ಇನ್ನೇನು ಅಧಿಕೃತವಾಗಿ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯೋದಷ್ಟೇ ಬಾಕಿ. ಸೊ ಇದರ ಪರಿಣಾಮ ಮುಂದೇನಾಗಲಿದೆ, ಡೆಲ್ಲಿ ರಾಜಕಾರಣದಲ್ಲಿ ಏನಾಗುತ್ತೆ, ಮತ್ತು ಅದೇ ಬಗೆಯಲ್ಲಿ ಇಲ್ಲಿ ಗಂಭೀರವಾದ ಆರೋಪ ಎದುರಿಸ್ತಾ ಇರೋ ಸಿದ್ದರಾಮಯ್ಯನವ್ರಿಗೆ ಈಗ ಸಂಕಷ್ಟ ಎದುರಾಗ್ತಿರೋದು ಯಾಕೆ? BJP ಸಿಡಿಸ್ತಾ ಇದೆ ಬಿಗ್ ಬಾಂಬ್. ಕುಮಾರಸ್ವಾಮಿಯಿಂದ ಸ್ಫೋಟಕ ದಾಖಲೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡೆಲ್ಲಿಯಲ್ಲಿ ಮಹತ್ವದ ಬೆಳವಣಿಗೆ, ಆದರೆ ಎಕ್ಸ್ಪೆಕ್ಟೆಡ್. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಕ್ತು, ಅಲ್ಲಿ ತನಕ ಬಿಡಲಿಲ್ಲ. ಬರೋಬ್ಬರಿ 6 ತಿಂಗಳಿಂದ ಫೈಟ್ ಮಾಡಿದ್ರು ಕೇಜ್ರಿವಾಲ್. ಕೇಂದ್ರ ಸರ್ಕಾರ ಬಹಳ ದೊಡ್ಡ ಸಂಚನ ರೂಪಿಸಿದೆ, ನಾನು ಜೈಲಲ್ಲಿ ಇದ್ಕೊಂಡೇ ಆಡಳಿತ ನಡೆಸ್ತೀನಿ ಅಂತ. ಅಲ್ಲಿ ಲೆಫ್ಟಿನೆಂಟ್ ಜನರಲ್ ಅದಕ್ಕೆ ಅವಕಾಶ ಇಲ್ಲ, ರಾಷ್ಟ್ರಪತಿ ಆಡಳಿತಕ್ಕೆ ಅವಕಾಶ ಆಗತ್ತೆ ಹೀಗೆ ಮುಂದುವರೆಸಿದ್ರೆ ಅಂತ ಎಚ್ಚರಿಕೆ ಕೊಟ್ಟರು. ಕೆಲವು ಫೈಲ್ಗಳನ್ನೆಲ್ಲ ಸಹಿ ಮಾಡೋದಕ್ಕೆ ಮುಂಚಿಂದಾನೂ ಅವಕಾಶ ಇರಲಿಲ್ಲ. ED ಕೇಸ್ನಲ್ಲಿ ಭರ್ಜರಿ ಸಾಕ್ಷಿಗಳು ನಮ್ಮ ಬಳಿ ಇವೆ ಅಂತ ಕೋರ್ಟ್ಗೆ ಹೇಳಿದ್ದೆಲ್ಲ ಗಮನ ಸೆಳೀತು. ಗೋವಾ ಎಲೆಕ್ಷನ್ಗೆ 100 ಕೋಟಿ ಈ ಲಿಕ್ಕರ್ ಸ್ಕ್ಯಾಮ್ ಕಿಕ್ ಬ್ಯಾಕ್ ಹಣವನ್ನು ಕಳಿಸಿಕೊಡಲಾಗಿದೆ ಅನ್ನೋದು, ಮತ್ತು 200-300 ಮೊಬೈಲ್ ನಾಶ ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋದೆಲ್ಲ ಆರೋಪಗಳು. ಮತ್ತು ಆ ವಿಚಾರಗಳೇ ತುಂಬಾ ಗಂಭೀರವಾದವು, ಕೇಜ್ರಿವಾಲ್ಗೆ ಉಸಿರುಗಟ್ಟಿಸಿತ್ತು. ಆದರೆ ಸುಪ್ರೀಂ ಕೋರ್ಟಲ್ಲಿ ಕೊನೆಗೂ ಅಭಿಷೇಕ್ ಮನು ಸಿಂಘ್ವಿ ಅವರ ಸತತ ಪ್ರಯತ್ನದ ಮೇರೆಗೆ ಜಾಮೀನೇನೋ ಸಿಕ್ತು. ಆದರೂ ಕೂಡ ಕೇಜ್ರಿವಾಲ್ಗಿದು ಚಾಟಿ ಏಟಿನಂತಹ ಜಾಮೀನು. CBIಗೂ ಚಾಟಿ ಏಟು ಕೊಡ್ತು ಕೋರ್ಟ್. ಏನಂತ, ಈ ಹೊತ್ತಲ್ಲಿ CBI ಅರೆಸ್ಟ್ ಮಾಡಿದ್ದು ಯಾಕೋ ಉದ್ದೇಶಪೂರ್ವಕ, ಪಂಜರದ ಗಿಳಿಯಾಗಿದೆಯಾ, ಯಾರ್ದೋ ಕೈಗೊಂಬೆ ಆಗಿದೆಯಾ, ಸ್ವತಂತ್ರವಾಗಿ ಇರಬೇಕು CBI ಅಂತ ಹೇಳಿದ್ರೂ ಕೂಡ ಕೇಜ್ರಿವಾಲ್ ಕೇಸ್ ಎಲ್ಲೂ ಆಧಾರರಹಿತ ಅನ್ನೋದನ್ನು ಹೇಳಿಲ್ಲ. ಹೆಚ್ಚು ದಿನ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರ ಅನವಶ್ಯಕವಾಗಿ ಅಂತ CBIಗೆ ಚಾಟಿ ಬೀಸಿದ್ರು ಕೂಡ ED ಪ್ರಕರಣ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿ ನಿಲ್ತು. ಕೇಜ್ರಿವಾಲ್ ಮೇಲಿರೋ ಲಿಕ್ಕರ್ ಸ್ಕ್ಯಾಮ್ ದೋಷಪೂರಿತವಾಗಿ ನಡೆಸಿದ್ದಾರೆ ಅನ್ನೋ ಆರೋಪ ಮಾಡಲಿಲ್ಲ. ಸೊ ಹೊರಗಡೆ ಬರ್ತಿದ್ದ ಹಾಗೆ ಸುಪ್ರೀಂ ಕೋರ್ಟ್ ಯಾವ ಕಂಡೀಷನ್ ಮೇಲೆ ಬೇಲ್ ಕೊಟ್ಟಿದೆಯಲ್ಲ, ಅದು BJPಗೆ, ಪ್ರತಿಪಕ್ಷಗಳಿಗೆ ಭರ್ಜರಿ ಅಸ್ತ್ರವಾಗೋಯ್ತು. CM ಆಫೀಸಿಗೆ ಹೋಗೋ ಹಾಗಿಲ್ಲ, ಯಾವ ಫೈಲು ಸಹಿ ಮಾಡೋ ಹಾಗಿಲ್ಲ, ಇನ್ನು ಮುಖ್ಯಮಂತ್ರಿ ಕುರ್ಚಿಲಿದ್ದರೆಷ್ಟು ಬಿಟ್ಟರೆಷ್ಟು. ಈ ವಿಚಾರ ಆಕ್ರೋಶಕ್ಕೆ ಕಾರಣ ಆಯಿತು. ಇನ್ನೆಷ್ಟು ದಿನ ಡೆಲ್ಲಿಯನ್ನು ಸಂಕಷ್ಟದಲ್ಲಿಡ್ತೀರಾ? ಅಧಿಕಾರಕ್ಕಾಗಿ ನೋಡಿ ಏನು ಮಾಡೋಕ್ಕೆ ಹೊರಟಿದ್ದೀರಾ? ನಿಮ್ಗೆ ಅಧಿಕಾರ ಬಿಟ್ಟರೆ, ಕುರ್ಚಿ ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ. ಇಷ್ಟ ಆದಮೇಲೂ ಏನೂ ನೀವು ಮುಟ್ಟಬಾರ್ದು ಅಂದಮೇಲೂ ಇನ್ನು CM ಕುರ್ಚಿಲಿ ಯಾಕೆ ಕುಳಿತೀರಿ ಅಂತ ಜನಾಕ್ರೋಶನ ಸ್ಫೋಟವಾಗ್ತಾ ಇದ್ದ ಹಾಗೆ ರಾಜೀನಾಮೆ ಘೋಷಿಸಿದ್ದಾರೆ. ಇನ್ನು 1 ದಿನದ ಒಳಗಾಗಿ ಬೇರೆ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿ, ಆ ಕುರ್ಚಿಗೆ ಮತ್ತೊಬ್ಬರನ್ನು ಆಯ್ಕೆ ಮಾಡಿ ನಾನು ಕೆಳಗಿಳಿತೀನಿ ಅಂತ 1 ದಿನ ಟೈಮ್ ತಗೊಂಡು ತನ್ನ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಅದಕ್ಕೂ BJP ಮುಗಿಬಿಡ್ತಾ ಇದೆ. ಯಾಕೆ 2 ದಿನ 1 ದಿನ ಟೈಮ್ ತಗೊಳ್ತಿದ್ದೀರಾ, ಇವತ್ತೇ ಯಾಕೆ ರಾಜೀನಾಮೆ ಕೊಡಲ್ಲ ನೀವು ಅಂತ. ಮತ್ತು ಕೇಜ್ರಿವಾಲ್ ಹೇಳ್ತಿರೋದು, ನಾನು ಜನರಿಂದನೇ ಆಯ್ಕೆಯಾಗ ಮತ್ತೆ ಇಲ್ಲಿ ಬಂದು ಕೂರ್ತೀನಿ ಅಂತ. ಬರೋ ಫೆಬ್ರವರಿಯಲ್ಲಿ ಎಲೆಕ್ಷನ್ ಇದೆ 2025, ಆದರೆ ಅಲ್ಲಿ ತನಕ ಕಾಯಬಾರ್ದು. ಡಿಸೆಂಬರಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ ಬರುತ್ತಲ್ಲ, ಆಗಲೇ ಡೆಲ್ಲಿ ಎಲೆಕ್ಷನ್ನು ಮಾಡಬೇಕು ಅನ್ನೋ ರಿಕ್ವೆಸ್ಟನ್ನು ಇಟ್ಟಿದ್ದಾರೆ ಕೇಜ್ರಿವಾಲ್ ಅವರು. ಸೊ ಈಗ ಜೈಲಿಂದ ಹೊರಗಡೆ ಬಂದಿರುವಂಥ ವಿಚಾರ BJP ವಿರುದ್ಧ ಮುಗಿಬೀಳ್ತಿದ್ದಾರಲ್ಲ, ಇದು ಸಂಚು ಅಂತ. ಇದೆಲ್ಲವೂ ಅನುಕಂಪ ಆಗಿ ಪರಿವರ್ತನೆಯಾಗತ್ತೆ ಅನ್ನೋ ಕಾನ್ಫಿಡೆನ್ಸೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆದಷ್ಟು ಬೇಗ ಎಲೆಕ್ಷನ್ ಬರಲಿ, ನಾನು ಅಲ್ಲೇ ಗೆದ್ದು ಬಂದು ಜನರಿಂದನೇ ಆಯ್ಕೆಯಾಗ ಮತ್ತೆ ಕೂರ್ತೀನಿ, ಈ BJPಯ ಸಂಚಿಗೆಲ್ಲ ಫುಲ್ ಸ್ಟಾಪ್ ಹಾಕ್ತೀನಿ ಅಂತ ಓಪನ್ ಚಾಲೆಂಜನ್ನು ಹಾಕಿ ಅಖಾಡಕ್ಕೆ ಧುಮುಕಿದ್ದಾರೆ. CM ಕುರ್ಚಿ ಬಿಡೋದಕ್ಕೆ ಕೊನೆಗೂ ಇಷ್ಟು ದಿನಗಳ ಬಳಿಕ ಒಪ್ಪಿಕೊಂಡಿರೋದು ಕೇಜ್ರಿವಾಲ್. ನೋಡಿ, ಈಗ ಈ ಕೇಸ್ನಲ್ಲಿ ಲಿಕ್ಕರ್ ಸ್ಕ್ಯಾಮಲ್ಲಿ ಏನೇನು ಆರೋಪ, ಅಕ್ರಮವಾಗಿ ಹಣವನ್ನು ಒಂದು ರಾಜ್ಯದ ಎಲೆಕ್ಷನ್ಗೆ ಕಳಿಸ್ಕೊಟ್ಟಿರೋ ಆರೋಪ, ಮತ್ತು ED ಈ ಕೇಸ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವ ಸಾಕ್ಷ್ಯಾಧಾರಗಳನ್ನು ಹಿಡಿದೆಳಿತು. ಅದೇ ಸಂಕಷ್ಟ ಈಗ ಕರ್ನಾಟಕದಲ್ಲಿ ಎದುರಾಗ್ತಿದೆಯಾ? ಅದೇ ED ಇದೆ. ನಾನು ಮೂಡಾ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಿಲ್ಲ. ಮೂಡಾ ಸ್ಕ್ಯಾಮಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಹೈಕೋರ್ಟಲ್ಲಿ ಅದನ್ನು ಎತ್ತಿ ಹಿಡಿಯಲಾಗತ್ತಾ, ರದ್ದು ಮಾಡಲಾಗತ್ತಾ, ಕಾದು ನೋಡಬೇಕು. ಯಾಕಂದರೆ ಅಕಸ್ಮಾತ್ ಅವಕಾಶ ಕೊಟ್ಟಿದ್ದನ್ನು ರದ್ದು ಮಾಡಿದ್ರೂ ಕೋರ್ಟ್ಗೆ ಹೋಗೋದಕ್ಕೆ ಇನ್ನೇನೇನೋ ಬೇರೆ ಬೇರೆ ದಾರಿ ಹುಡುಕೊಳ್ತಿದ್ದಾರೆ. 17A ಅನುಮತಿ ಅವಶ್ಯಕತೆಯೇ ಇಲ್ಲ ಅಂತಲೂ ಒಬ್ಬ ದೂರುದಾರ ಅದಕ್ಕೆ ವಾದ ಮಾಡ್ತಿರೋದು.
ಹಿಂಗಾದ್ರೆ ಹಿಂಗೆ ಹಂಗಾದ್ರೆ ಹಾಗೆ ಎಲ್ಲಾದರೂ ಸಂಕಷ್ಟ ಎದುರಾಗಬೇಕು ಅನ್ನೋ ರೀತಿಯಲ್ಲಿ ದೂರದಾರ ಪ್ರಯತ್ನ ಆಗ್ತಿದೆ, ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಆದರೆ ವಾಲ್ಮೀಕಿ ನಿಗಮದ ಕೇಸ್ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಏನು ಮ್ಯಾಚ್ ಆಗ್ತಿದೆ ನೋಡಿ, ಡೆಲ್ಲಿಗೂ ಇಲ್ಲಿಗೂ ಏನು ಮ್ಯಾಚ್ ಆಗ್ತಿದೆ. ಇಲ್ಲಿಯೂ ಅದೇ ರೀತಿ ಅಕ್ರಮವಾಗಿ ಹಣವನ್ನು ಎಲೆಕ್ಷನ್ಗೆ ಬಳಸ್ಕೊಂಡಿರೋದು, ಅದು ಕೂಡ ನಿಗಮದ ಸರ್ಕಾರದ ಹಣವನ್ನು, ಅಲ್ಲಿ ಕಿಕ್ ಬ್ಯಾಕು. ಇಲ್ಲಿ ಸರ್ಕಾರದ್ದೇ ಒಂದು ನಿಗಮದ ಹಣವನ್ನೇ ಎಲೆಕ್ಷನ್ಗೆ ಬಳಕೆ ಮಾಡ್ಕೊಂಡಿರೋದ್ರ ಬಗ್ಗೆ ಡಿಜಿಟಲ್ ಸಾಕ್ಷ್ಯವನ್ನೇ ನಾನು ಸಂಗ್ರಹಿಸಿದ್ದೀನಿ ಅಂತ ಇಡಿ ಹೇಳ್ಕೊಂಡಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈಗ ಮಹತ್ವದ ಘಟ್ಟಕ್ಕೆ ಬಂದಿದೆ. ಮೂಡಾ ಕೇಸ್ ಮೇಲೆ ಎಲ್ಲರ ಗಮನ ಇದೆ, ಆದರೆ ವಾಲ್ಮೀಕಿ ಕೇಸಲ್ಲಿ ಏನಾಗ್ತಾ ಇದೆ ಅದಕ್ಕಿಂತ ಸೀರಿಯಸ್ ಇದೆ. ಇಲ್ಲಿ ತೆಲಂಗಾಣಕ್ಕೆ ಹಣ ಹೋಗಿರೋದು, ಬೆಂಗಳೂರು ಎಲೆಕ್ಷನ್ಗೆ ಬಂದಿರೋದು, ಬಳ್ಳಾರಿ ಎಲೆಕ್ಷನಲ್ಲೇ 21 ಕೋಟಿ ಖರ್ಚಾಗಿರೋದ್ರ ಬಗ್ಗೆ, ಅಂದರೆ ಒಂದೊಂದು ಬೂತ್ ಮಟ್ಟಕ್ಕೆ ಹಣ ಕಳಿಸಿರೋದ್ರ ಬಗ್ಗೆನೂ ಡಿಜಿಟಲ್ ಸಾಕ್ಷ್ಯವನ್ನು ಎಳೆದಿದ್ದೀನಿ ಅಂತ ಇಡಿ ಅಧಿಕೃತವಾಗಿ ಹೇಳಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿ ಆಗಿದೆ. ಅಷ್ಟೇ ಅಲ್ಲ, ಹಣಕಾಸು ಇಲಾಖೆ ಅಂದರೆ ಮುಖ್ಯಮಂತ್ರಿಗಳ ಅಂಡರಲ್ಲಿ ಬರುವಂಥ ಹಣಕಾಸು ಇಲಾಖೆ, ಆರ್ಥಿಕ ಇಲಾಖೆ ಇದೆಯಲ್ವಾ, ಅಲ್ಲಿಂದ ಗಂಗಾ ಕಲ್ಯಾಣ ಯೋಜನೆ ಹಣವನ್ನು ಈ ಎಲೆಕ್ಷನ್ಗೋಸ್ಕರವೇ ಎತ್ತಿಡಲಾಗಿತ್ತ. ಒಂದೇ ಕಂತಲ್ಲಿ 43 ಕೋಟಿಯನ್ನು ದಿಢೀರ್ ಅಂತ ಹೆಂಗೆ ರಿಲೀಸ್ ಮಾಡಿದ್ರು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಆರ್ಥಿಕ ಇಲಾಖೆ ಏನು ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂಥ ಸ್ಫೋಟಕ ಸಾಕ್ಷಿಯೊಂದು ಇಡಿಗೆ ಸಿಕ್ಕಿದೆಯಂತೆ. ಅಂದರೆ ಹೆಂಗೆ ಹೋಲ್ಡ್ ಮಾಡಿದ್ರು, ಖರ್ಚಾಗಿದೆ ಇಷ್ಟು ಅಂತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ಮೇಲೆ ನೆಕ್ಸ್ಟ್ ಅನುದಾನ ರಿಲೀಸ್ ಆಗಬೇಕು ಆರ್ಥಿಕ ಇಲಾಖೆಯಿಂದ. ಆ ಪ್ರಮಾಣ ಪತ್ರವೇ ಇಲ್ಲದೆ ಒಂದೇ ಕಂತಲ್ಲಿ, ಅದು ಜನವರಿ ಟೈಮಲ್ಲಿ ಎಲೆಕ್ಷನ್ ಮುನ್ನ ಅದು ಹೆಂಗೆ ರಿಲೀಸ್ ಮಾಡಿಕೊಟ್ರು ಅನ್ನೋದೇ ಸರ್ಕಾರಕ್ಕೆ ಅತಿ ದೊಡ್ಡ ಸಂಕಷ್ಟವಾಗಬಹುದು. ಬರೀ ನಾಗೇಂದ್ರಾಗಲ್ಲ, ಇದು ಮುಖ್ಯಮಂತ್ರಿಗಳ ತನಕ ಬರಬಹುದು ಅಂತ ಹೇಳಲಾಗ್ತಿರೋದು ಎಕ್ಸ್ಪರ್ಟ್ಸ್ ಒಪಿನಿಯನ್ ಈ ಮಹತ್ವದ ಬೆಳವಣಿಗೆಯಲ್ಲಿ. ಸೊ ತೆಲಂಗಾಣಕ್ಕೆ ದುಡ್ಡು ಹೋಗಿದೆಯಾ, ಇಲ್ಲಿ ಹೋಗಿದೆ, ವೋಚರ್ ಖರೀದಿ ಮಾಡಿದ್ದಾರೆ ಅಂತೆಲ್ಲ ಇಡಿ ಆರೋಪ ಇದೆಯಲ್ಲ, ಅದೆಲ್ಲ ಸಾಬೀತಾದರೆ ಕೋರ್ಟಲ್ಲಿ ಡೆಲ್ಲಿಗಿಂತ ಇದು ಅತ್ಯಂತ ಗಂಭೀರ ಸ್ವರೂಪದ ಕೇಸ್ ಆಗಿಬಿಡುತ್ತೆ. ಅಲ್ಲಿನಂತೆ ಇಲ್ಲಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗುತ್ತಾ, ಅಥವಾ ಈ ಸಂಕಷ್ಟಗಳನ್ನೆಲ್ಲ ಸಿದ್ದರಾಮಯ್ಯನವ್ರು ಗೆದ್ದು ನಿಲ್ತಾರ ಗೊತ್ತಿಲ್ಲ. ಈ ಕಡೆ BJP ಅವ್ರು ನೋಡಿ, ಇವತ್ತಷ್ಟೇ ಒಬ್ಬರು MLA ಕೆಲವು ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯನವರನ್ನು ಬಾಂಬ್ ಸಿಡಿಸಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಶರಣು ಸಲಗಾರ ಅವರು, ಆ ಕಡೆ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಸಿದ್ದರಾಮಯ್ಯನವರು ಕಟ್ಟಿದ್ದ ಮನೆ DCM ಆಗಿದ್ದಾಗ ಅಂಗವಿಕಲ ಒಬ್ಬ ದಲಿತ ವ್ಯಕ್ತಿಯ ಮೂಡಾದಿಂದ ಅವರು ತಗೊಂಡಿದ್ದ ಸೈಟಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಅಂಗವಿಕಲನ ಸೈಟಲ್ಲಿ ಮನೆ ಕಟ್ಟಿದ್ದಾರೆ. ಆ ದಾಖಲೆ ಸ್ಫೋಟಿಸ್ತೀನಿ ಅನ್ನುವಂಥ, ನನ್ನ ಹತ್ರ ಎಲ್ಲ ಇದೆ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಊಹೆ ಮಾಡದಂಥ ಅವರ ರಾಜಕೀಯ ಜೀವಮಾನದ ಅತಿ ದೊಡ್ಡ ಆಘಾತ ಕಾದಿದೆಯಾ? ಕೇಜ್ರಿವಾಲ್ ರಾಜೀನಾಮೆ ಘೋಷಣೆ ಆಗ್ತಾ ಇದ್ದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಟೆನ್ಷನ್ ಜಾಸ್ತಿ ಆಗಿರೋದ್ರಲ್ಲಿ ಅಚ್ಚರಿನೇ ಇಲ್ಲ. ಯಾಕಂದರೆ ಇದು ಹೈಕಮಾಂಡ್ ಪಕ್ಷ ಕಾಂಗ್ರೆಸ್, ಆಪ್ನಂತಹ ಒಂದು ಪ್ರಾದೇಶಿಕ ಪಕ್ಷದಲ್ಲಿ ಕೇಜ್ರಿವಾಲೇ ಸುಪ್ರೀಮೋ, ಅವರೇ ಫೈನಲ್ ಅಂತ ಇರುವಾಗ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಲೇಬೇಕಾಗತ್ತೆ ಅನ್ನೋ ಅನಿವಾರ್ಯತೆ ಸೃಷ್ಟಿಯಾಗಿರುವಾಗ, ಇನ್ನು ಹೈಕಮಾಂಡ್ ಪಕ್ಷ ಮುಖ್ಯಮಂತ್ರಿ ಕುರ್ಚಿಗೆ 100 ಜನ ಪೈಪೋಟಿಯಲ್ಲಿರ್ತಾರೆ. ಅಂತಹ ಪಕ್ಷದಲ್ಲಿ, ಡೆಲ್ಲಿಯಿಂದ ಎಲ್ಲ ತೀರ್ಮಾನ ಆಗುವಂತಹ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳಷ್ಟು ದಿನ ಫೈಟ್ ಮಾಡಿ ಉಳಿದುಕೊಳ್ಳೋಕೆ ಸಾಧ್ಯವ? ಇಡೀ ಹಿಡಿತವನ್ನು ಬಿಗಿಗೊಳಿಸಿರೋದ್ರಿಂದ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.